ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ಸಣ್ಣ ಕಥೆಯ ಮೂಲಕ ನಿಮ್ಮನ್ನು ಸಂಧಿಸುವುದಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಕಥೆಯ ಹೆಸರು ಎಷ್ಟೋ ಪ್ರೀತಿ ಇಟ್ಟನು. ಡಿ.ಎಲ್. ಮೂಡಿಯವರು ತಮ್ಮ ಸೇವೆಯ ಆರಂಭದ ದಿನಗಳಲ್ಲಿ ನ್ಯಾಯ ತೀರ್ಪು ಎಂಬ ವಿಷಯವಾಗಿ ಹೆಚ್ಚಾಗಿ ಪ್ರಸಂಗಿಸುತ್ತಾ ಕರ್ತನು ಪಾಪವನ್ನು ಹಗೆ ಮಾಡುತ್ತಾನೆಂದು ಬೋಧಿಸುತ್ತಿದ್ದರು. ಒಂದು ದಿನ ಆತನ ಪತ್ನಿಯು ಆತನ ಬಳಿ, ಅಯ್ಯ, ಒಬ್ಬ ಯುವ ಪ್ರಸಂಗಿ ನಮ್ಮ ಪಟ್ಟಣದಲ್ಲಿ ಪ್ರತಿನಿತ್ಯವೂ ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಕರ್ತನು ಪಾಪಿಗಳನ್ನು ಪ್ರೀತಿಸುತ್ತಾನೆ, ಆತನು ಎಷ್ಟೋ ಪ್ರೀತಿ ಇಟ್ಟಿದ್ದಾನೆಂದು ಸಂದೇಶವನ್ನು ಕೊಡುತ್ತಿದ್ದಾರೆ ಎಂದು ಹೇಳಿದಳು. ಕೊನೆ ದಿನದಂದು ತನ್ನ ಪತ್ನಿಯ ಒತ್ತಾಯಕ್ಕೆ ಮಣಿದು ಪ್ರಸಂಗ ಕೇಳಲು ಭಕ್ತ ಮೂಡಿಯವರು ಹೋದರು. ಮೂರ್ ಹೌಸ್ ಎಂಬ ಆ ಯುವಕ ಪ್ರಸಂಗಿಯು ಅಂದೂ ಸಹ ಯೋಹಾನ 3ನೇ ಅಧ್ಯಾಯದ 16ನೇ ವಾಕ್ಯವನ್ನೇ ಪ್ರಸಂಗಿಸುತ್ತಾ, ಪ್ರಿಯರೇ, ನಾನು ಪ್ರತಿನಿತ್ಯವೂ ದೇವರು ಎಷ್ಟೋ ಪ್ರೀತಿ ತೋರಿಸುತ್ತಾನೆಂದು ಪ್ರಸಂಗಿಸುತ್ತಾ ಆತನ ಪ್ರೀತಿಯನ್ನು ನಿಮಗೆ ಸಾರಲು ಪ್ರಯತ್ನಿಸಿದೆನು. ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದವರೆಗೆ ದೇವ ಪ್ರೀತಿಯನ್ನು ವಿವರಿಸಿ ನೋಡಿದೆನು. ಆದರೆ ದೇವ ಪ್ರೀತಿಯನ್ನು ಪೂರ್ಣವಾಗಿ ವಿವರಿಸಲು ನನಗೆ ಸಾಧ್ಯವಾಗಲಿಲ್ಲ. ಒಂದು ವೇಳೆ ಯಾಕೋಬನ ಏಣಿ ಇದ್ದಿದ್ದರೆ ಪರಲೋಕಕ್ಕೆ ಏರಿ ಹೋಗಿ ಪರಲೋಕದ ಬಾಗಿಲನ್ನು ತಟ್ಟಿ ಗಬ್ರಿಯಲ ದೂತನನ್ನು ಕರೆದು, ನನ್ನ ಜನರಿಗೆ ದೇವ ಪ್ರೀತಿಯನ್ನು ವಿವರಿಸಬಲ್ಲಿಯಾ ಎಂದು ಕೇಳುತ್ತಿದ್ದೆನು. ಅದಕ್ಕೆ ಅವನ ಉತ್ತರವೇನು ಗೊತ್ತೇ? ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂದೇ ಹೇಳಿರುತ್ತಿದ್ದನು. ಹೌದು, ದೇವರು ತನ್ನ ಮಗನನ್ನು ನಮಗಾಗಿ ಕೊಟ್ಟು ಪ್ರೀತಿಯನ್ನು ವರ್ಣಿಸುವುದು ಅಸಾಧ್ಯವೆಂದು ಹೇಳಿ ಮನ ಕರಗುವಂತೆ ಪ್ರಸಂಗಿಸಿದನು. ಆ ದಿನದಂದು ಡಿ.ಎಲ್. ಮೂಡಿಯವರು ತನ್ನನ್ನು ಆ ಕಲ್ವಾರಿಯ ಪ್ರೀತಿಗೆ ಒಪ್ಪಿಸಿಕೊಟ್ಟರು. ಅವರ ಆತ್ಮಿಕ ಹೆಮ್ಮೆ ಮುರಿಯಿತು. ಎಷ್ಟು ವರಗಳಿದ್ದರೂ, ಮಹಿಮೆ ಬಲವಿದ್ದರೂ ದೇವರ ಪ್ರೀತಿಗೆ ಸಾಟಿ ಯಾವುದೂ ಇಲ್ಲ. ಪ್ರೀತಿ ದೊಡ್ಡದು. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.